BPL ಕಾರ್ಡ್ ಅನ್ನ ರದ್ದು ಮಾಡ್ತಾ ಇಲ್ಲ. ಬಡವರ BPL ಕಾರ್ಡ್ ಯಾವುದೇ ಕಾರಣಕ್ಕೂ ಕೂಡ ರದ್ದಾಗೋದಿಲ್ಲ. ಅರ್ಹರು ಅನರ್ಹರನ್ನ ಗುರುತಿಸ್ತಾ ಇದ್ದೇವೆ ಅಷ್ಟೇ. ಆದಾಯ ತೆರಿಗೆ ಪಾವತಿ ಮಾಡೋರನ್ನ ಕೈ ಬಿಡಬೇಕು. ಸರ್ಕಾರಿ ನೌಕರರಿಗೂ BPL ಕಾರ್ಡ್ ಸಿಗ್ತಾ ಇದೆ. ಇದನ್ನೆಲ್ಲ APL ಕಾರ್ಡ್ ಆಗಿ ಪರಿವರ್ತನೆ ಮಾಡಬೇಕು. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಅನರ್ಹರನ್ನ ಗುರುತಿಸಲು ಇಲಾಖೆಗೆ ಸೂಚನೆಯನ್ನ ನೀಡಿದ್ದೇನೆ. ಇನ್ನು BPL APL ವಿಚಾರದಲ್ಲಿ ತೀರ್ಮಾನ ಆಗಿಲ್ಲ. ಸಂಪುಟ ಸಭೆಯಲ್ಲೇ ಚರ್ಚಿಸಿ ತೀರ್ಮಾನಕ್ಕೆ ಬರ್ತೇವೆ. ಗೃಹಲಕ್ಷ್ಮಿ ಯೋಜನೆಯೇ ಬೇರೆ, ಈ ವಿಚಾರನೇ ಬೇರೆ. ಆದಾಯ ತೆರಿಗೆ ಪಾವತಿ ಮಾಡೋರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಬಾಗಲಕೋಟೆಯಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ವಿ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್ BPL ಕಾರ್ಡ್ ನಿಂದ APL ಕಾರ್ಡ್ ಮಾಡೋದು. ಇನ್ನು ಬಂದ್ ಡಿಸಿಷನ್ ತಗೊಂಡಿಲ್ಲ ನಾವು. ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ ಗೆ ಬಂದಿಲ್ಲ, ನಂಬರ್ 1. ನಂಬರ್ 2, ಆತರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡ್ಬೇಕು, ಯಾರು ಅನರ್ಹರಿದ್ದಾರೆ ಅವ್ರು ತೆಗೆದಾಕ್ಬೇಕು ಅಷ್ಟೇ. ಕೆಲವೊಂದೀಗ ಅರ್ಹರಿದ್ದವ್ರದ್ದು ಕ್ಯಾನ್ಸಲ್ ಆಗಿದೆ ಅನ್ನುವಂತ ನಿನ್ನೆ ಗೊತ್ತಾಗಿದೆ. ಇಲ್ಲ, ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ. ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ನವ್ರಿಗೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ಈಗ ಅದಕ್ಕೆ ಬೇರೆ ಇದಿದಾವೆ, ಮಾನದಂಡಗಳಿದ್ದಾವೆ. ಯಾರಿಗೆ? ಗೃಹಲಕ್ಷ್ಮಿ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ ಕೊಡಲ್ಲ ಅವ್ರಿಗೆ. ಇದು ಬೇರೆ. BPL ಕಾರ್ಡ್ಗಳು ಬೇರೆ. BPL ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ ಬರಲ್ಲ.